ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಅಪ್ರಾಪ್ತನಿಂದ ಅಮಾನವೀಯ ನೀಚ ಕೃತ್ಯ, ಕೈತುತ್ತು ಕೊಟ್ಟು ಸಾಕಿದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ, ಆರೋಪಿ ಬಂಧನ. ಸಾರಿಗೆ ಬಸ್ಸನ್ನೇ ಕಾಣದ ಗ್ರಾಮ, ಕಾಲೇಜುಗಳಿಗೆ ಹೋಗೋದಕ್ಕೆ ಹೆದರುತ್ತಿರುವ ವಿದ್ಯಾರ್ಥಿನಿಯರು, ಬೇಲೂರು ಶಾಸಕ ಉಲ್ಲಳ್ಳಿ ಸುರೇಶ್ಗೆ ಗ್ರಾಮಸ್ಥರ ಹಿಡಿಶಾಪ. ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಿ ವರ್ಷ ಉರುಳಿದ್ರೂ ಸಿಕ್ಕದ ಉದ್ಘಾಟನೆ ಭಾಗ್ಯ, ಶಾಸಕ ಎ ಮಂಜು ಟೈಮ್ ಕೊಟ್ಟಿಲ್ಲ ಎನ್ನುತ್ತಿದ್ದಾರಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಕೇಳೋರೇ ಇಲ್ಲ ಹಳ್ಳಿ ಮೈಸೂರು ಜನರ ಗೋಳು. ಭೌತಿಕತೆ ಮಾಡಿಕೊಡಲು 4,000 ಲಂಚಕ್ಕೆ ಬೇಡಿಕೆ, ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಗ್ರಾಮ ಲೆಕ್ಕಿಗ ರಮೇಶ್. ಸಕಲೇಶ್ಪುರ ಆಯ್ತು, ಈಗ ಬೇಲೂರಿನಲ್ಲಿ ಮಿತಿಮೀರಿದ ಕಾಡಾನೆ ಹಾವಳಿ, ತೋಟದಲ್ಲಿ ಬೀಡು ಬಿಟ್ಟ 15 ರಿಂದ 20 ಕಾಡಾನೆಗಳು, ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ನಮ್ಮೂರಿಗೆ ಮದ್ಯದಂಗಡಿ ಬೇಡವೇ ಬೇಡ ಅಂತ ಪಟ್ಟು ಹಿಡಿದ ಮಹಿಳೆಯರು, ನೂತನ ಬಾರ್ ಮುಂಭಾಗ ಕುಳಿತು ಪ್ರತಿಭಟನೆ. ವಾರ್ತೆಗಳ ಮೊದಲ ಸುದ್ದಿ. ಆದ್ರೆ ಇದನ್ನ ಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ. ಅಂತಹ ಒಂದು ನೀಚ ಕೃತ್ಯವನ್ನ ಎಸಗಿ ಬಿಟ್ಟಿದ್ದಾನೆ ಕೈ ತುತ್ತನ್ನೇ ತಿಂದಂತಹ ಮಗ. ಚಿಕ್ಕನಿನಿಂದಲೇ ತಂದೆ ತಾಯಿಯನ್ನ ಕಳೆದುಕೊಂಡ ಪುಟ್ಟ ಬಾಲಕನನ್ನ ತಾಯಿ ಸ್ಥಾನದಲ್ಲಿ ನಿಂತು ಹಾಲು ಕುಡಿಸಿ ಕೈತುತ್ತು ಕೊಟ್ಟು 17 ವರ್ಷಗಳಿಗಿಂತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಸಲಹಿದ ಮಹಿಳೆಯನ್ನ ಅದೇ ಅಪ್ರಾಪ್ತ ಬಾಲಕ ಕೊಲೆ ಮಾಡಿರ್ತಕ್ಕಂಥ ಅಮಾನವೀಯ ಘಟನೆ ಅರಸೀಕೆರೆ ತಾಲೂಕಿನ ಜಾವಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ನಡೆದಿದೆ. ಇನ್ನು ಅಷ್ಟೇ ಅಲ್ಲದೆ ಮೀನಾಕ್ಷಮ್ಮ 43 ವರ್ಷ ಹತ್ಯೆಯಾದ ಮಹಿಳೆ, ಸಾಕಿದ ಮಹಿಳೆಯ ಜೀವ ತೆಗೆಯುವ ಮುನ್ನ ಇನ್ನೂ ಮೀಸೆ ಬೆಳೆದಿಲ್ಲ, ಆತನಿಗೆ ಚಿಗುರಿಲ್ಲ ಮೀಸೆ, ಆಗಲೇ ಆ ಪಾಪಿ ಆ ತಾಯಿಯ ಮೇಲೆ ಅತ್ಯಾಚಾರವನ್ನ ಎಸಗಿಬಿಟ್ಟಿದ್ದಾನೆ. ನಂತರ ಈ ವಿಷಯ ಗೊತ್ತಾಗ್ಬಿಟ್ರೆ ಅಂತ ಹೆದರಿ ಆಕೆಯ ತಲೆಯ ಮೇಲೆ ಕಲ್ಲೆತ್ತು ಹಾಕಿ ದೊಣ್ಣೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಈ ಹೀನ ಘಟನೆ ನಾಗರಿಕ ಸಮಾಜವೇ ಬೆಚ್ಚಿ ಬೀಳಿಸುವಂತೆ ಮಾಡಿಬಿಟ್ಟಿದೆ. ಅಪ್ರಾಪ್ತನನ್ನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಕೈಗೊಂಡಿದ್ದಾರೆ, ಇವೆಲ್ಲ ಓಕೆ. ಬಟ್ ನಾವಿನ್ನು ಐ ಡೋಂಟ್ ನೋ, ಇವತ್ತಿನ ಸಾಮಾಜಿಕ ಮಾಧ್ಯಮಗಳು, ಈ ಸೋಷಿಯಲ್ ಮೀಡಿಯಾಗಳು, ಅಲ್ಲಿ ಬರ್ತಕ್ಕಂಥ ಅನವಶ್ಯಕ ವಿಡಿಯೋಗಳು ಇವೆಲ್ಲವೂ ಇವತ್ತು ಈ ಸ್ಥಿತಿಗೆ ತಂದುಬಿಟ್ಟಿದ್ದಾವ ಯುವಕರನ್ನ ಅಂತ ಅನ್ಸುತ್ತೆ. ಬಹಳ ಬೇಜಾರಾಗದ್ರಿ. ಒಬ್ಬ ಅನಾಥ ಮಗುನ, ತಂದೆ ತಾಯಿ ಇಲ್ದಿರೋ ಮಗು ದತ್ತು ತಗೊಂಡಿರ್ತಾರೆ. ನಾರಾಯಣ ಅಂತಕ್ಕಂಥವ್ರೊಬ್ರು 17 ವರ್ಷದ ಹಿಂದೆ ಅನಾಥ ಮಗು ಅಂತ ದತ್ತು ತಗೊಂಡಿರ್ತಾರೆ ಇವನ್ನ. ಆ ಟೈಮಲ್ಲಿ ಅದೇ ಗ್ರಾಮದ ಪಕ್ಕದ ಗ್ರಾಮದವರು ಮೀನಾಕ್ಷಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಮನೇಲಿ ಹೆತ್ತವ್ರಿಲ್ದೆ ಅನಾಥ ಆಗಿದ್ದ ಈ ಮಗುಗೆ ತಾಯಿ ಹಾಲು ಕುಡಿಸ್ತಾಳೆ, ಆರೈಕೆ ಮಾಡ್ತಾಳೆ, ಶಾಲೆ ಕರ್ಕೊಂಡು ಹೋಗ್ತಾಳೆ, ಶಾಲೆಯಿಂದ ಕರ್ಕೊಂಡ್ ಬರ್ತಾ ಇರ್ತಾಳೆ. ಆತನ ಸಂಪೂರ್ಣ ಆರೈಕೆನ ಅವಳೇ ನೋಡ್ಕೊಳ್ತಾ ಇರ್ತಾಳೆ, ಮನೆ ಕೆಲಸ ಮಾಡ್ಕೊಂಡು. ಆದ್ರೆ ಈ ನೀಚ ಇಡಿಯಟ್ ಫೆಲೋ ದ್ವಿತೀಯ PUC ಓದ್ತಾ ಇದ್ದಾನಂತೆ. ಆದ್ರೆ ಆ ಮಹಿಳೆಗನ್ನ ಅಂಗಡಿಗೆ ಹೋಗೇನೋ ತಗೊಂಡು ಬರ್ಬೇಕಾದ್ರೆ ಎಳ್ಕೊಂಡು ಹೋಗಿ ಆಕೆ ಮೇಲೆ ಅತ್ಯಾಚಾರ ಎಸಗಿ ತಾಯಿ ಹಾಲು ಕುಡ್ಸಿದ್ಲು ಅನ್ನೋದು ಗೊತ್ತಾಗ್ಲಿಲ್ವಾ ಮಾರ್ಯ ನಿನಗೆ? ತಂದೆ ತಾಯಿ ಇಲ್ದೇದಾಗ ತಾಯಿ ಪ್ರೀತಿ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ಲಿಲ್ವಾ ಮನುಷ್ಯ ನಿನಗೆ? ಆಕೆಯ ಮೇಲೆ ಎರಗಿ ಇಷ್ಟು ನೀಚವಾಗಿ ನಡ್ಕೊಳ್ಳೋವಷ್ಟು ಮಟ್ಟಕ್ಕೆ ಹೋಗ್ಬಿಡ್ತಾರೆ ಯುವಕರು. ಅಂದ್ರೆ ವೆರಿ ಸ್ಯಾಡ್ ಟು ಟೆಲ್ ದಿ ಸ್ಟೋರಿ. ಇದನ್ನ ಹೇಳೋಕ್ ಮನ್ಸು ಆಗೋದಿಲ್ಲ, ಇದನ್ನ ಹೆಚ್ಚು ಹೇಳಬಾರ್ದು. ಇಂಥ ವಿಷಯಗಳನ್ನ ನನ್ನ ಕಡೆಯಿಂದ ಸಾಧ್ಯ ಆದ್ರೆ ಅವನನ್ನ ಕರ್ಕೊಂಡೋಗಿ ಗಲ್ಲಿಗೆ ಹಾಕ್ರಪ್ಪ, ಅದಕ್ಕಿಂತ ಕಡಿಮೆ ಶಿಕ್ಷೆ ಅಂತೂ ಕೊಡಬೇಡಿ. ಬೇರೆಯವ್ರಿಗೆ ಇದೊಂಥರ ಎಚ್ಚರಿಕೆ ಪಾಠ ಆಗಿರ್ಬೇಕು ಅಷ್ಟೇ. ಆ ತಾಯಿ ಮೊಬೈಲ್ ಬೇರೆ ತಗೊಂಡೋಗಿ ಇವನೇ ಯೂಸ್ ಮಾಡ್ತಿದ್ದಂತೆ. ಆ ಫೋನಲ್ಲಿ ಏನೇನ್ ನೋಡ್ಕೊಂಡು ಏನೇನ್ ಕಲಿಬಾರ್ದು ಕಲ್ತ್ನೋ ಇಡಿಯಟ್ ಫೆಲೋ ಈ ತರ ಮಾಡ್ಬಿಟ್ಟಿದ್ದಾನೆ. ಪೊಲೀಸರ ವಶದಲ್ಲಿದ್ದಾನೆ ಸದ್ಯ. ಅದೊಂದು ಗ್ರಾಮ. ಆ ಗ್ರಾಮಕ್ಕೆ ಇದುವರೆಗೂ ಕೂಡ KSRTC ಬಸ್ ಅನ್ನೋದೇ ಬಂದಿಲ್ವಂತೆ. ಅಲೆಮಾರಿ ಜನಾಂಗದವರು ಅತಿ ಹೆಚ್ಚಾಗಿ ವಾಸ ಮಾಡ್ತಾ ಇರ್ತಕ್ಕಂಥ ಈ ಪ್ರದೇಶಕ್ಕೆ ಇದುವರೆಗೂ ಕೂಡ KSRTC ಬಸ್ಸನ್ನೇ ನೋಡಿಲ್ಲ ಇವರು. ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗಬೇಕು ಅಂತ ಅಂದ್ರೆ, ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗಬೇಕು ಅಂದ್ರೆ ಸುಮಾರು 4 ರಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು. ಇದೇ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳದ್ನಲ್ಲ, ಇಡಿಯಟ್ ಫೆಲೋ ಒಬ್ಬ ತನ್ನ ತಾಯಿಯ ಮೇಲೆ ಅತ್ಯಾಚಾರಗೈದು ಕೊಲೆ ಮಾಡಿರ್ತಕ್ಕಂಥದ್ದು ಅದೇ ಗ್ರಾಮ.
ಈ ಘಟನೆ ಆದ್ಮೇಲಂತೂ ಅಲ್ಲಿಯ ಯುವತಿಯರು ಕಾಲೇಜಿಗೆ ಹೋಗೋಕೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಹೆಂಗೋ ಯಾವ ಪಾಪಿ ಯಾವ ಬೇಲಿ ಸಂದಿರ್ತಾನೋ ಅಂತಕ್ಕಂಥ ಭಯ, ಕಾಲೇಜಿಗೆ ಹೋಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಇನ್ನು ಗ್ರಾಮದ ಪರಿಸ್ಥಿತಿ ನೋಡಕ್ ಹೋದ್ರೆ ನೀವು, ಸರಿಯಾದ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅಲ್ಲೊಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಸಂಪೂರ್ಣವಾಗಿ ಇವತ್ತೋ ನಾಳೆಯೋ ನಾಡಿದ್ದೋ ಬಿದ್ದೇ ಹೋಗ್ಬಿಡುತ್ತೆ ಆ ಸ್ಥಿತಿಲಿದೆ. ಜನಪ್ರತಿನಿಧಿ ಅನ್ನಿಸ್ಕೊಂಡವರು ಕಣ್ಮುಚ್ಚಿ ಕುಳಿತಿದ್ದಾರೆ, ಅಧಿಕಾರಿಗಳೆನಿಸಿಕೊಂಡವರು ಕಾಣದಂತಾಗಿದ್ದಾರೆ. ಯಾರು ಇಲ್ಲಿಯ ಮಹಾನ್ ಪುಣ್ಯಾತ್ಮ ಜನಪ್ರತಿನಿಧಿ, ಯಾರಿಲ್ಲಿಯ ಶಾಸಕ ಅಂತ ನೋಡ್ತಾ ಹೋದ್ರೆ, ದಿನದ 24 ಗಂಟೆ ಅಧಿಕಾರಿಗಳನ್ನ ಬೈಕೊಂಡು, ತನ್ನ ಮುಖವಾಡಗಳನ್ನ ಮುಚ್ಕೊಂಡು, ಅಧಿಕಾರಿಗಳನ್ನ ಬೈದು ತಾನು ಬಹಳ ಶ್ರೇಷ್ಠ ಎಂಬಂತೆ ಬಿಂಬಿಸಿಕೊಳ್ಳುವ ಇದೇ ಬೇಲೂರಿನ ಮಿಸ್ಟರ್ ಎಚ್ ಕೆ ಸುರೇಶ್ ಅವರು. ಎಸ್, ನಾನಿವತ್ತು ನಿಮಗೆ ಹೇಳಕ್ ಕೊಟ್ಟಿರ್ತಕ್ಕಂಥದ್ದು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿದ್ದು ಹೋಗ್ತಾ ಇದೆ, ರಸ್ತೆ ಇಲ್ಲ, ಕಾಲೇಜಿಗೆ ಹೋಗ್ಬೇಕು ಅಂದ್ರೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ. ಇಷ್ಟೆಲ್ಲ ಇರ್ತಕ್ಕಂಥದ್ದು ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ನೀಲಗಿರಿ ಕಾವಲು ಅಂತಕ್ಕಂಥ ಗ್ರಾಮ. ಇದು ಅರಸೀಕೆರೆ ತಾಲೂಕಿಗೆ ಬಂದ್ರು ಕೂಡ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅರಸೀಕೆರೆಗೆ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿ 100 ಕೋಟಿ ಅನುದಾನ ತಗೊಂಡೋಗಿದ್ದಾರೆ ಶಿವಲಿಂಗೇಗೌಡರು. ಆದ್ರೆ ತಮ್ಮ ತಾಲೂಕಲ್ಲೇ ಇದ್ದರೂ ಕೂಡ ಇದು ಅವರ ಕ್ಷೇತ್ರಕ್ಕೆ ಬರೋದಿಲ್ಲ, ಈ ಜನ ಅವರಿಗೆ ವೋಟ್ ಹಾಕೋದಿಲ್ಲ, ಹಂಗಾಗಿ ಅವ್ರು ಈ ಕಡೆ ತಿರುಗಿ ನೋಡ್ಲಿಲ್ಲ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಬಂದು ಕೈ ಮುಗಿದು ಮತಯಾಚನೆ ಮಾಡಿ ಹೋಗಿದ್ದಂತ ಉಲ್ಲಳ್ಳಿ ಸುರೇಶ್ ಅವರು ಚುನಾವಣೆ ಮುಗಿದು ಗೆದ್ದ ನಂತರ ಈ ಕಡೆ ತಿರುಗೇ ನೋಡ್ಲಿಲ್ಲ. ಪರಿಸ್ಥಿತಿ ಈ ಸ್ಥಿತಿಗೆ ಬಂದು ಹೋಗಿದೆ. ಅಲ್ಲಿಯ ಗ್ರಾಮಸ್ಥರು ಲಿಟ್ರಲಿ ಯಾವ ಸ್ಥಿತಿಲಿ ಇದ್ದಾರೆ ಅಂತ ಅಂದ್ರೆ, ಉಲ್ಲಳ್ಳಿ ಸುರೇಶ್ ಅನ್ನೋರು ಹೋದ್ರೆ ಇವ್ರು ಹೇಳ್ತಿರ್ತಾರಲ್ಲ, ಬಟ್ಟೆ ಬಿಚ್ಚೋಡಿಸ್ಬಿಡ್ತೀನಿ, ಮರಕ್ಕಟ್ಟು ಓಡಿಸ್ತೀನಿ ಅಂತ. ಗ್ರಾಮಸ್ಥರು ಉಲ್ಲಳ್ಳಿ ಸುರೇಶ್ಗೆ ಆ ಸ್ಥಿತಿ ಮಾಡ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಆ ಸ್ಥಿತಿಲಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಗ್ರಾಮಸ್ಥರು. ನೋಡೋವರ್ಗು ನೋಡಿದ್ದಾರೆ, ಕಾಯೋರ್ಗು ಕಾಯ್ದಿದ್ದಾರೆ, ತಡ್ಕಡೋರ್ಗು ತಡ್ಕೊಂಡಿದ್ದಾರೆ. ಎಷ್ಟು ದಿವಸ ಈ ಸ್ಥಿತಿ ಅನುಭವಿಸಕ್ಕಾಗತ್ತೆ? ಮನೆ ಹೆಣ್ಮಕ್ಳು ಹೊರಗಡೆ ಬರಕ್ ಹೆದರ್ತಾ ಇದ್ದಾರೆ, ಕಾಲೇಜಿಗೆ ಹೋಗಿ ಬರಕ್ ಹೆದರ್ತಾ ಇದ್ದಾರೆ. 4 ಕಿಲೋಮೀಟರ್ ಆ ಕಾಡಿನ ಪ್ರದೇಶ ಇದ್ದಂಗಿದೆ, ಆ ಜಾಗದಲ್ಲಿ ನಡ್ಕೊಂಡ್ ಬರ್ಬೇಕು ಹೆಣ್ಮಕ್ಳು ಒಂಟಿಯಾಗಿ. ಸಂಜೆ 4 ಗಂಟೆ ಕಾಲೇಜ್ ಬಿಟ್ರೆ ಊರಿಗೆ ಬಂದು ಊರಿಂದ ನಡ್ಕೊಂಡ್ ಬರಕ್ಕೆ ರಾತ್ರಿ 7 ಗಂಟೆ 8 ಗಂಟೆ ಆಗುತ್ತೆ. ಆ ಕತ್ಲಲ್ಲಿ ಹೆಂಗ್ ಬರ್ಬೇಕು? ಭಯ, ಹೆದರಿಕೆ. ಸ್ಟ್ರೀಟ್ ಲೈಟ್ಸ್ ಇಲ್ಲ, ರಕ್ಷಣೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಯಾಕೆ ಊರಿಗೆ ಬಸ್ ಬಿಟ್ಟಿಲ್ಲ ಅಂದ್ರೆ ಸರಿಯಾದ ರಸ್ತೆ ಮಾಡಕ್ಕಾಗಿಲ್ಲ ಯೋಗ್ಯತೆಗೆ. ಅಲ್ಲಿ ಯಾರು ಶಾಸಕರಿದ್ದಾರೆ ಅವ್ರ ಕೈಲಿ. ಪರಿಣಾಮ ಊರಿಗೆ ಬಸ್ ಬರ್ತಾ ಇಲ್ಲ. ಅಂಡ್ ಗ್ರಾಮಸ್ಥರು ಏನ್ ಕೇಳ್ತಾ ಇರ್ತಕ್ಕಂಥದ್ದು, ಆಯ್ತ್ರಪ್ಪ ನಿಮ್ ಯೋಗ್ಯತೆಗೆ ನಮಗೆ ಡೈಲಿ ಬಸ್ ಕನ್ವೀನಿಯಂಟ್ ಮಾಡ್ಕೊಡಕ್ ಆಗದವ್ರು ಬೇಡ ನಮಗೆ, ಕೊನೆ ಪಕ್ಷ ಕಾಲೇಜ್ ಮಕ್ಕಳು ಹೋಗ್ಬೇಕಾದ್ರೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಬಸ್ನಾರು ಬಿಟ್ಕೊಡಿ ದಯವಿಟ್ಟು ಅಂತಕ್ಕಂಥ ಮನವಿ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಬರ್ತಿರಲ್ಲ, ಆಮೇಲೆ ನಾವು ಕಾಣದಿಲ್ ಬಂದ್ರು ನಿಮಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅಂಡ್ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆ ಭಾಗದ ಅಲೆಮಾರಿ ಜನಾಂಗದವರು ಅವರೆಲ್ಲ ಅತಿ ಹೆಚ್ಚಾಗಿರ್ತಕ್ಕಂಥವ್ರು. ಯಾವುದೋ HKS ಅಂತಹ ಪ್ರತಿಷ್ಠಿತ ಹೈ ಪ್ರೊಫೈಲ್ ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಸೇರಿಸುವಷ್ಟು ಸಶಕ್ತರಿಲ್ಲ ಅವ್ರು ಯಾರು. ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸ್ಬೇಕು. ಹಂಗಾಗಿ ಕಿರಿಯ ಪ್ರಾಥಮಿಕ ಶಾಲೆಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಶಾಲೆ ಇವತ್ತೋ ನಾಳೆಯೋ ನಾಡಿದ್ದೋ ಬಿದ್ದೋಗೋ ಸ್ಥಿತಿ. ಹಂಚಿಗಳು ಉದುರೋಗಿದ್ದಾವೆ, ಗೋಡೆಗಳು ಬಿದ್ದೋಗ್ತಾ ಇದ್ದಾವೆ. ನನ್ನ ಹೆಸರಾಕಿಲ್ಲ ಇನ್ವಿಟೇಷನ್ ಅಲ್ಲಿ ಅಂತ BOಗೆ ಬಾಯಿಗೆ ಬಂದಕ್ಕೆ ಅಸಂವಿಧಾನಿಕ ಪದಗಳನ್ನ ಬಳಸಿ ಬೈತಿರಲ್ಲ, ಅದೇ BO ಕೂರಿಸ್ಕೊಂಡು ಕ್ಷೇತ್ರದಲ್ಲಿ ಯಾವ್ಯಾವ ಶಾಲೆಗಳ ಸ್ಥಿತಿ ಏನಾಗಿದೆ, ಏನಾಗಬೇಕು ಅವನ್ ಸರಿ ಮಾಡ್ರಿ. ಇನ್ವಿಟೇಷನ್ ಅಲ್ಲಿ ಹೆಸರೇ ಅಂದ್ರೆ ರೀ, ಅಯ್ಯೋ ಜನಮಾನಸಲ್ಲಿ ಉಳಿಬೇಕು ಹೆಸರು. ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕೋದಲ್ಲ, ಪ್ರೋಟೋಕಾಲ್ ಅಲ್ಲಿ. ಅಲ್ಲಿ ಶಾಲೆ ಬಿದ್ದೋಗ್ತಾ ಇದೆ, ಆ ಬಗ್ಗೆ ಯೋಚನೆ ಇಲ್ಲ ಇವ್ರಿಗೆ. ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿಲ್ಲ. ನನ್ನ ಪಕ್ಕ ಕೂರ್ಬೇಡ ನೀನು, ಅಸ್ಪೃಶ್ಯ ಅವತ, ನನ್ನ ಪಕ್ಕ ಕೂರ್ಬೇಡ ನೀನ್ ಯಾವ ಡ್ಯಾಶ್, ನಾವೇನ್ ಡ್ಯಾಶ್ ಮಾಡಕ್ಕಿದೀವ, ನೀನ್ ಯಾವ ಬದನೆಕಾಯಿ ಬೀವೋ, ಎತ್ ಕಳಿಸ್ರಿ ಉನ್ನಾಚೆಗೆ. ಈ ತರ ಆರ್ಭಟ, ಕೂಗಾಟ, ಕಿರ್ಚಾಟ. ಆನೆ ದಾಳಿ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ವಿರುದ್ಧ ಕೂಗಾಟ. ಈಗ ಇಲ್ಲಿ ಗ್ರಾಮಸ್ಥರು ಕೂಗಾಡ್ತಾ ಇದ್ದಾರೆ. ಈಗ ಇಲ್ಲಿ ಗ್ರಾಮಸ್ಥರು ಅಸಹಾಯಕ ಸ್ಥಿತಿಲಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ.
ಯಾರಿಗೆ ಹೇಳ್ಕೊಂಬೇಕು ತಮ್ಮ ಕಷ್ಟ ಗೊತ್ತಾಗ್ತಾ ಇಲ್ಲ, ಆ ಸ್ಥಿತಿಗೆ ತಲುಪಿದ್ದಾರೆ ಗ್ರಾಮಸ್ಥರು. ಉತ್ತರ ಕೊಡ್ರೆ ಮಿಸ್ಟರ್ ಎಚ್ ಕೆ ಸುರೇಶ್ ಅವರೇ, ಉತ್ತರ ಕೊಡಿ. ನಿಜವಾಗಿಯೂ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರಿಗೆ ನೈತಿಕತೆ ಇದ್ದಾರೆ, ನಿಜವಾಗಿಯೂ ನೀವು ಜನಪ್ರತಿನಿಧಿಯಾಗಿ ಜನರಿಗೆ ಏನೋ 50 ಪೈಸದ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಕನಿಷ್ಠ ಯಾವ್ದಾದ್ರು ನಿಮ್ಮ ಹೃದಯದ ಮೂಲೆಯ ತುಟ್ಟ ತುದಿಯಲ್ಲಿದ್ರೆ ನಾಳೆನೇ ಆ ಗ್ರಾಮಕ್ಕೆ ಭೇಟಿ ಕೊಡಿ. ನಾಳೆನೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆ ಏನು ಆಲಿಸಿ. ಬೇಲೂರು ತಾಲೂಕು ಅಲ್ದಲ್ಲೇ ಇರಬಹುದು, ಬಟ್ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ, ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಜನ ಓಟ್ ಹಾಕಿದಾರ ವಾಗ್ದಾರ ನಿಮಗೆ, ಆ ಜನತ ಓಟ್ ತಗೊಂಡಿದ್ದೀರಿ ನೀವು, ಜನ ಮತ ಭಿಕ್ಷೆ ಕೊಟ್ಟಿದ್ದಾರೆ. ಜೋಳಿಗೆ ಇಟ್ಕೊಂಡು ಹೋದಾಗ ಭಿಕ್ಷೆ ಹಾಕಿದಾರೆ ಜನ, ಅದನ್ನ ತೀರ್ಸಕ್ಕಾದ್ರೂ ಅಟ್ಲೀಸ್ಟ್ ಹೋಗಿ ಆ ಗ್ರಾಮಕ್ಕೊಂದು ರಸ್ತೆ ಸೌಲಭ್ಯ ಕಲ್ಪಿಸಿ ಒಂದು ಬಸ್ ಬಿಡಿ. ಇದೇ ಬೇಲೂರಿನ ಶಾಸಕರಾಗಿರ್ತಕ್ಕಂಥ ಹುಲ್ಲಳ್ಳಿ ಸುರೇಶ್ ಅವರು ಬಿಜೆಪಿ ಪಕ್ಷದಿಂದ ಬಂದಿರೋರು, ಇದೇ ಮೋದಿ ಅವರು ಒಂದು ಘೋಷವಾಕ್ಯ ಇಟ್ಕೊಂಡು ಹೊರಡ್ತಾರೆ ಎಲ್ಲ ಕಡೆ, ಬೇಟಿ ಬಚಾವೋ ಬೇಟಿ ಬಡಾವೋ, ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಡಿಸ್ಬೇಕು. ಆದರೆ ಈ ಗ್ರಾಮದಲ್ಲಿ ವಿದ್ಯಾರ್ಥಿನಿಗಳಿಗೆ ಸೂಕ್ತವಾದ ರಕ್ಷಣೆ ಇಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದಲೇ ದೂರ ಉಳಿದು ಬಿಡ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಕೊಡ್ತಾ ಇದ್ದೀರಿ ನೀವು. ದಯವಿಟ್ಟು ಶಾಸಕರೇ, ನಾನು ನಿಮಗೆ ಮನವಿ ಮಾಡ್ಕೊಳ್ತೀನಿ, ರಿಕ್ವೆಸ್ಟ್ ಅನ್ಕೊಳ್ಳಿ ಗ್ರಾಮಸ್ಥರ ಪರವಾಗಿ, ಆ ಗ್ರಾಮಕ್ಕೊಮ್ಮೆ ಭೇಟಿ ನೀಡಿ ಆ ಗ್ರಾಮದ ಪರಿಸ್ಥಿತಿನೊಮ್ಮೆ ಅವಲೋಕಿಸಿ. ಇಷ್ಟು ವರ್ಷ ಆಗಿ ಸ್ವತಂತ್ರ ಬಂದು ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ನಾವು ಈ ಸ್ಥಿತಿಲಿ ಬದುಕ್ತಾ ಇದ್ದಾವೆ. ಕೆಲವು ಗ್ರಾಮಗಳು ಈ ಪುರುಷಾರ್ಥಕ್ಕೊಬ್ರು ಶಾಸಕರುಗಳು ಅನ್ನೋರು ಬೇರೆ ಇದ್ದಾರೆ ಅಂತ ಅಂದ್ರೆ ನಾಚಿಕೆ ಆಗ್ಬಿಡುತ್ತೆ, ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಆ ಗ್ರಾಮಸ್ಥರ ಸ್ಥಿತಿ ಕೇಳಿ, ಅವರ ಪರಿಸ್ಥಿತಿ ನೋಡಿ ನೀವೇ. ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ, ಶಾಸಕರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವು ಎಲ್ಲ ವಿಡಿಯೋ ಮಾಡಿ ಕಳ್ಸಿದೀವಿ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿಲ್ಲ. ಅದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ನಾವು ಬೇಲೂರಿಗೆ ಹೇಳ್ ಬಂದಿದ್ದೀವಿ, ಸಾರಿ ಸರ್ ಆಗ್ಬಿಟ್ಟಿದೆ, ನೀವು ಗಮನ ತಗೊಳ್ಳಿ ಅಂತ. ಅದನ್ನು ತಗೊಳ್ತಾ ಇಲ್ಲ. ಸ್ಕೂಲ್ ಮಕ್ಕಳಿಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಸರ್, ಬೆಳೆ ಆಗ್ಬಿಟ್ಟಿದೆ. ಒಟ್ಟು ಈಗ ಮಳೆ ಬಂದ್ರು ಹೇಳಕ್ಕಾಗಲ್ಲ, ಗಾಳಿ ಬಂದ್ರು ಹೇಳಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ನೀವು ಗಮನ ತಗೊಳ್ಳಿ. ತಗೊಂಡು ನಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸ್ಕೊಡಿ ಸರ್, ವೆಹಿಕಲ್ ತೋರಿಸ್ಕೊಟ್ಟು ಮಕ್ಕಳಿಗೆ ಒಂದು ಇದು ಮಾಡ್ಕೊಡಿ ಸರ್, ಅಷ್ಟೇ ಇದೆ ಸರ್. ಈಗ ಎಲ್ಲಿ ಯಾರು ಹೊರಗಡೆ ಅದು ಹೆಚ್ಚು ಕಮ್ಮಿ 45-50 ವರ್ಷದ ಮೇಲೆ ಆಯ್ತಂತೆ ಸ್ಕೂಲ್ ಕಟ್ಟಿ. ಎಜುಕೇಶನ್ ಪ್ರಾಬ್ಲಮ್ ಆಗಿದೆ, ಅದು ಗೋಡೆ ಎಲ್ಲ ಸೀಳ್ಕೊಂಡು ಹೋಗಿದೆ, ಅಂಚೆಲ್ಲ ಹೋಗಿದಾವೆ, ಏನೂ ಇಲ್ಲ ಸರ್. ಅದರಲ್ಲಿ ಯಾವಾಗ ಬೀಳುತ್ತೆ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಸಣ್ಣ ಸಣ್ಣ ಮಕ್ಕಳು, ಭಾರಿ ಕಷ್ಟ ಆಗಿದೆ. ಅದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಸರ್, ಅಷ್ಟೇ. ನಮಗೆ ನ್ಯಾಯ ಕೊಡಿಸಿ. ಮಕ್ಕಳಿಗೆಲ್ಲ ಇವ್ರಿಗೆ ತೊಂದರೆ ಆಗಿದೆ. ನಮ್ಗೆ ಯಾರು ನೀಲಿ ಕಾವಲು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ನೆನ್ನೆ ಮೊನ್ನೆಯಿಂದ ಯಾರು ಕಾಲೇಜ್ ಕಡೆ ಗಮನ ಯಾಕವ ನಾನು ಹೋಗಲ್ಲ. ಈ ಹಿಂದೆ ಆಗ್ಲೇ ಟಾರ್ಚರು, ಸಣ್ಣ ಪುಟ್ಟ ಹೆಣ್ಮಕ್ಳಿಗೆ ರೇಗಿಸೋದು, ಟಾರ್ಚರ್ ಕೊಡೋದು ಈಗೆಲ್ಲ ನಡೆದಿದೆ. ಈ ಹೆಣ್ಮಕ್ಳು ಬಂದು ಪೋಷಕರ ಹತ್ರ ಹೇಳ್ಕೊಂಡಿದ್ದಾರೆ. ಪೋಷಕರು ಏನೋ ನೋಡೋಣ ಅಂಜಿಕೆಯಿಂದ ಯಾಕೆ ಮೊದಲೇ ಇವರು ಅಲೆಮಾರಿ ಸುಡುಗಾಡಿಸಿದ್ರು ಜನಾಂಗ ನಮ್ಮದು. ಅಲೆಮಾರಿ ಸುಡು ಪಾಪ ಎಲ್ಲೆಲ್ಲಿ ಬೇಕೋ ಜೀವನ ಯಾವುದೋ ಥರದಲ್ಲಿ ಕಾಲ ಮಾಡ್ಕೊಂಡು ಹೋಗ್ತಕ್ಕಂಥ ಜನಾಂಗ ಇಲ್ಲಿ. ಈ ಜನಾಂಗಕ್ಕೆ ಮೂಲಭೂತ ಸೌಕರ್ಯದಲ್ಲಿ ರಸ್ತೆ ಸೌಕರ್ಯ ಇಲ್ಲ, ಮತ್ತು ಬಸ್ಸಿನ ಸೌಕರ್ಯ ಇಲ್ಲ. 4 ಕಿಲೋಮೀಟ್ರು ಹೆಣ್ಮಕ್ಳು ಪಾಪ ಮೆಜಾರಿಟಿ ಬಂದಿರೋಂಥ ಹೆಣ್ಮಕ್ಳು ಕಾಲೇಜು BA ಮತ್ತೊಂದು ಓದುವಂಥವ್ರು. ಈ ದೃಶ್ಯ ನೋಡಿದಾಗ ಅವ್ರು ಹೋಗೋದು ಉಂಟೆ, ಎದುರಿ ಗಡ ನಡ್ಕೊಂಡು ಎದುರಿ ಮನೆ ಕಡೆ ಸಿಕ್ತು ನಿಂತವ್ರೆ. ದಯಮಾಡಿ ಜನಪ್ರತಿನಿಧಿಗಳು ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಅಂಶ ಏನು? ರಸ್ತೆ ಸೌಕರ್ಯ ಆಗಬೇಕು, ಬಸ್ಸಿನ ಸೌಕರ್ಯ ಬೇಕು. ಹೆಣ್ಮಕ್ಳು ನಮಗೆ ಆಗಲೆಲ್ಲ ಬೇಕಾಗಿಲ್ಲ, ಬೆಳಿಗ್ಗೆ ಟೈಮು ಒಂದು ಟೈಮು, ಸಂಜೆ ಮಕ್ಕಳು ಬರುವಾಗ ಒಂದು ಟೈಮು ಬಸ್ಸಿನ ವ್ಯವಸ್ಥೆ ಆದರೆ ಮಕ್ಕಳು ವಿದ್ಯಾವಂತರಾಗಿ ಮುಂದಕ್ಕೆ ಹೋಗ್ತಾರೆ. ಇಲ್ಲ ಅಂದರೆ ಇಲ್ಲಿಗೆ ಕೈ ಬಿಟ್ಟು ಮಕ್ಕಳೆಲ್ಲ ಮನೆ ಕಡೆ ಸೇರ್ತಾರೆ. ಅಲ್ಲ, ದಯಮಾಡಿ ಜನಪ್ರತಿನಿಧಿಗಳು ಇದು ಮುಖ್ಯವಾದಂಥ ಅಂಶವನ್ನು ಈ ಜನಾಂಗ
ಇಲ್ಲಿ ಪಾಪ ನೋವಾಗಿದೆ. ಇದೊಂದು ವಿಚಾರ ಹೇಳ್ತೀನಿ ಸರ್, ನಮ್ಮ ಸಮಾಜದಲ್ಲಿ ಸುಮಾರು ಹಲವಾರು ಹಳ್ಳಿಗಳಿದ್ದಾವೆ ಈ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಹೀಗೆಲ್ಲ. ಆದರೆ ಇಂಥ ದೃಶ್ಯ ನಾವು ಇದೇ ಪ್ರಥಮ ನೋಡಿರೋದು ಸರ್. ಈ ತರ ದಯಮಾಡಿ ಅವರಿಗೆ ಆ ಏನು ಮೈನರ್ ಅನ್ಬೋದು, ಹಿಂದ್ಗಡೆ ಎಷ್ಟು ಜನ ಇದ್ದಾರೋ ಅದು ಕಾನೂನು ಅಥವಾ ನೀವು ಪ್ರಶ್ನೆ. ಇನ್ನು ಹಳ್ಳಿ ಮೈಸೂರು ಭಾಗಕ್ಕೆ ಬರೋಣ. ಹಳ್ಳಿ ಮೈಸೂರು ಭಾಗದಲ್ಲಿ ಬಸ್ ಸ್ಟ್ಯಾಂಡು, ಸಂತೆ ಆಗೋ ಜಾಗ ಅಂಡ್ ಮೇನ್ ಪ್ರದೇಶದಲ್ಲಿ ಒಂದು ಶೌಚಾಲಯ, ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರಂತೆ. ಸಾರ್ವಜನಿಕ ಶೌಚಾಲಯನ ನಿರ್ಮಾಣ ಮಾಡಿ 1 ವರ್ಷಗಳೇ ಕಳೆದಿದ್ದಾವಂತೆ. ಬಹಳ ಚೆನ್ನಾಗಿ ಕಟ್ಟಿದ್ದಾರಂತೆ. ಆದ್ರೆ ವಿಪರ್ಯಾಸ ಅಂದ್ರೆ ವರ್ಷಗಳು ಉರುಳಿದ್ರು ಕೂಡ ಇನ್ನೂ ಕೂಡ ಶೌಚಾಲಯದ ಗೇಟಿಗೆ ಹಾಕಿರ್ತಕ್ಕಂಥ ಬೀಗ ತೆಗೆದಿಲ್ಲ. ಬೀಗದ ಕೀ ಕಳೆದೋಯ್ತಾ ಅಂದ್ರೆ ಇಲ್ಲ, ಬದಲಾಗಿ ಆ ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎ ಮಂಜು ಬರ್ಬೇಕಂತೆ. ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಎ ಮಂಜು ಹತ್ರ ಟೈಮ್ ಇಲ್ವಂತೆ. ಪರಿಣಾಮ ವರ್ಷಗಳು ಕಳೆದ್ರು ಕೂಡ ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಿದ ಶೌಚಾಲಯವನ್ನ ವರ್ಷಗಳಾದ್ರೂ ಕೂಡ ಯಾರ ಜನಪ್ರತಿನಿಧಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಉದ್ಘಾಟನೆ ಮಾಡಲಿಲ್ಲ. ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಮಾಡಿ ನಿಮ್ಗಳಿಗೆ ಕ್ರೆಡಿಟ್ ತಗೋಬೇಕಾ ಶಾಸಕರುಗಳು? ಹೇಮಂಜು ಅವ್ರ ಗಮನಕ್ಕೆ ಇದು ಬಂದಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲಿಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾಕೆ ಸಾರ್ ಕಟ್ಟೊಂದು ವರ್ಷ ಆಯ್ತು ಇನ್ನೂ ಕೂಡ ಶೌಚಾಲಯ ಓಪನ್ ಮಾಡಿಲ್ಲ ಅಂತ ಅಂದ್ರೆ ಹೇಮಂಜು ಅವ್ರು ಟೈಮ್ ಕೊಟ್ಟಿಲ್ಲ, ಅವ್ರು ಟೈಮ್ ಕೊಟ್ಟಾಗ ಉದ್ಘಾಟನೆ ಮಾಡ್ತೀವಿ ಅಂತಾರಂತೆ. KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ, ಗ್ರಾಮ ಪಂಚಾಯತಿ ಅವರು ಅವ್ರದ ಕಚೇರಿ ಪಕ್ಕದಲ್ಲಿದೆ, ಸಂತೆ ಮೈದಾನ ಇದೆ, ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಇರ್ತಕ್ಕಂಥ ಇದೊಂದು ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಆಗಕ್ಕಾಗ್ತಾ ಇಲ್ಲ. ಕಾರಣ ಹೇಮಂಜು ಅವ್ರ ಹತ್ರ ಟೈಮ್ ಇಲ್ವಂತೆ. ಸಾರ್ವಜನಿಕ ಶೌಚಾಲಯ, ಚಿಕ್ಕ ಶೌಚಾಲಯ ಉದ್ಘಾಟನೆ ಮಾಡಕ್ಕೆ ಶಾಸಕರು ಬರ್ಬೇಕಾ? ಈ ಸುದ್ದಿಯನ್ನೇನಾದರೂ ಹೇಮಂಜು ಅವರು ನೋಡುತ್ತಿದ್ದಾರೆ ನಾಳೆನೆ ಫೋನ್ ಮಾಡಿ ಹೇಳಿ, ಸಾರ್ ಅದು ಯಾರು ಗ್ರಾಮ ಪಂಚಾಯತಿ ಅವ್ರಿಗೆ ಒಂದು ಶೌಚಾಲಯ ಉದ್ಘಾಟನೆ ಮಾಡಕ್ ನಾನ್ ಬರ್ಬೇಕಾಗಿಲ್ಲ, ನೀವೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಿ ಅಂತ. ಶಾಸಕರು ಬಂದಿಲ್ಲ ಅಂತೇಳಿ ವರ್ಷದಿಂದ ಕಟ್ಟಿರೋ ಶೌಚಾಲಯನ ಹಂಗೆ ಪಾಳ್ ಬಿಡ್ಸ್ಕೊಂಡ್ ಕೂತಿದ್ದೀರಿ. ಈ ಕಡೆ ಜನಕ್ಕೂ ಉಪಯೋಗ ಆಗ್ತಾ ಇಲ್ಲ, ಅತ್ತ ಕಟ್ಟಿರ್ತಕ್ಕಂಥ ಆಶೆಯೂ ಈಡೇರ್ಲಿಲ್ಲ. ಹಿಂಗೆ ಪಾಳ್ ಬಿದ್ದು ಒಂದ್ ದಿವ್ಸ ಬಿದೋಗುತ್ತೆ ಅಷ್ಟೇ. ಯಾರಪ್ಪನ ಮನೆ ದುಡ್ಡು? ಯಾರ ಮನೆ ದುಡ್ಡು? ನಮ್ ತೆರಿಗೆ ದುಡ್ಡು. ಶೌಚಾಲಯ ಟೇಪ್ ಕಟ್ ಮಾಡಕ್ ಶಾಸಕರು ಬರ್ಬೇಕಾ? ಇನ್ನು ಇದು ಹೊಳೆನರಸೀಪುರ ತಾಲೂಕು, ಆದರೆ ರೇವಣ್ಣ ಅವ್ರಿಗೆ ಇವ್ರು ಯಾರು ಓಟ್ ಹಾಕೋದಿಲ್ಲ. ಹಂಗಾಗಿ ರೇವಣ್ಣ ಅವ್ರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಸ್ಥಾನವನ್ನ ವಹಿಸ್ತಕ್ಕಂಥ ಕ್ಷೇತ್ರ ಇದು ಹಳ್ಳಿ ಮೈಸೂರು ಭಾಗ. ಅದ್ರ ವಿಪರ್ಯಾಸ ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೋ ಏನೋ ಪಾಪ ಹೇಮಂಜು ಅವ್ರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅಲ್ಲಿಯವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ. ಅವ್ರು ಹೇಳ್ತಾ ಇರೋದಪ್ಪ, ನನಗೆ ಗೊತ್ತಿಲ್ಲ. ಆ ಕಾರಣಕ್ಕ ಐ ಡೋಂಟ್ ನೋ, ಬಟ್ ಈ ಭಾಗದ ಜನರು ಕೂಡ ಹೇಮಂಜು ಅವ್ರನ್ನ ಈ ಹಿಂದೆ ಗೆಲ್ಸಿದ್ದಾರೆ, ಅದು ಅವ್ರಿಗೂ ಕೂಡ ಗೊತ್ತು. ಹೀಗಾಗಿ ಹೇಮಂಜು ಅವರು ಇನ್ನಾದ್ರೂ ಟೈಮ್ ಮಾಡ್ಕೊಂಡು ಹೋಗಿ ಉದ್ಘಾಟನೆ ಮಾಡಿ, ಆರ್ಎಲ್ಸ್ ಒಂದು ಫೋನ್ ಮಾಡಿ ಅವ್ರು ಯಾರು ಅಧಿಕಾರಿಗಳು ತಲೆಕೆಟ್ಟರಲ್ಲಿ ಕೂತಿದಾರೋ ಅವ್ರಿಗೊಂದ್ಸರಿ ಹೇಳಿ ನಾಳೆ ಓಪನ್ ಮಾಡೋ ಜನರಿಗೆ ಅವಕಾಶ ಮಾಡಿಕೊಡಿ ಅಂತ. ಎಸ್, ಅಲ್ಲಿ ಜನ ಮಾತನಾಡಿದಾರೆ ನೋಡಿ. ಸರ್, ನಾವು ಮಂಜುನಾಥ್ ಅಂತ KRS ಪಕ್ಷದ ಹೋಬಳಿ ಘಟಕದ ಅಧ್ಯಕ್ಷರು. ಈ ಸಾರ್ವಜನಿಕ ಶೌಚಾಲಯ ಮಾಡಿದ್ದಾರೆ ಹಳ್ಳಿ ಮೈಸೂರಲ್ಲಿ. ಎಷ್ಟು ದಿವಸ ಆಯಿತು ಅಂತಲೇ ಗೊತ್ತಿಲ್ಲ. ಈ ಒಬ್ಬರಿಗೆ ಹೋಗೋಕ್ಕೆ ಎಷ್ಟು ತೊಂದರೆ ಆಗಿದೆ ಅಂದರೆ ಸಾರ್ವಜನಿಕರಿಗೆ ಭಾಳ ನೋವಾಗಿದೆ. ಇಲ್ಲಿ ಯಾವುದೇ ರೀತಿಯಾದ ಯಾರು ಸವಲತ್ತು ಕೇಳಿದ್ರು ಯಾರು ಒಬ್ಬರ ಮೇಲೆ ಹೇಳೋ MLAಗಳು, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ಗ್ರಾಮ ಪಂಚಾಯತಿ ಹೋಗಿ ಕೇಳಿದ್ರೆ, ಡಿಪೋ ಮ್ಯಾನೇಜರ್ ಕೇಳಿದ್ರೆ ನಿಮ್ಮ ಹಳ್ಳಿ ಮೈಸೂರು ಡಿಪೋಯಿಂದ ನಮಗೆ ಆದಾಯನೇ ಗೊತ್ತಿಲ್ಲ ಅಂತಾರೆ. ಅವ್ರು ಕೇಳಿದ್ರೆ ಪಂಚಾಯತಿ ಹೋಗಿ ಕೇಳಿದ್ರೆ ಪಂಚಾಯತಿರು, ಸರ್ ನಾವು ಎಲ್ಲ ವ್ಯವಸ್ಥೆ ಕೊಟ್ಟಿದ್ವಿ, ನಾವೇನು ಮಾಡೋಕ್ಕಾಗಿಲ್ಲ, ಸರ್ಕಾರದಿಂದ ನಮ್ಗೆ ಬಂದರೆ ನಾವು ಓಪನ್ ಮಾಡ್ತೀವಿ ಅಂತಾರೆ. ಯಾರ್ದು ಸರ್ಕಾರ ಯಾರ್ದು ಅಂತ ಗೊತ್ತಾಗ್ತಾಯಿಲ್ಲ. ಇದು ಸಾರ್ವಜನಿಕ ಸರ್ಕಾರವೋ ಇಲ್ಲ ಒಬ್ಬೊಬ್ಬರು ಸರ್ಕಾರವೋ ಇದು ಗೊತ್ತಾಗ್ತಾಯಿಲ್ಲ. ಹಳ್ಳಿ ಮೈಸೂರು ಹೋಬಳಿಯ ಅನಾಥ ಮಾಡಾಕಿದ್ದಾರೆ. ತಾಲೂಕು ಮಾಡ್ತೀನಿ ಅಂತ ಹೋಯ್ತಾರೆ ಒಬ್ಬೊಬ್ಬರು, ಹೋಬಳಿನೇ ಡೆವಲಪ್ ಮಾಡೋಕ್ಕಾಯ್ತಾಯಿಲ್ಲ, ತಾಲೂಕು ಮಾಡ್ತೀನಿ ಅಂತ ಹೋಯ್ತಾರೆ ಎಲ್ಲನೂ. ಯಾವ್ದು ನೋಡಿದ್ರು ಎಲ್ಲಿ ನೋಡಿದ್ರು ಭ್ರಷ್ಟ ಲಂಚ ತುಂಬ್ಕೊಂಡು ನಿಂತಿದೆ. ಕೊಟ್ಟವ್ರಿಗೆ ಆಯ್ತದೆ, ಕೊಡದೇ ಇರೋರು ಅಲ್ಲೇ ನಿಂತ್ಕೊಂಡಿದೆ. ಇದೇನು ಕೆಲಸ ಮಾಡಿದ್ದಾರೆ ಇದೊಂದಾರ ಸರಿಪಡಿಸೋಕೆ ಹೇಳಿ MLAಗೆ. ನಮ್ಮ ಮಂಜು ಅವರು ಸುಮಾರು 3-4 ಸತಿ ಗೆದ್ದಿದ್ದಾರೆ. ಗೆದ್ದು ಹಳ್ಳಿ ಮೈಸೂರು ಹೋಬಳಿ ನೋಡಿದ್ರೆ ಓಟ್ ಬೇಕಾಗಿದೆ ಅವ್ರಿಗೆ. ಇದೊಂದು ವ್ಯವಸ್ಥೆ ಮಾಡೋಕ್ಕಾಗ್ತಾಯಿಲ್ಲ. ಏನು ಅಂತ ಗೊತ್ತಾಯ್ತಾಯಿಲ್ಲ. ಕೇಳಿದ್ರೆ ಅದು ಯಾರಿಂದ ಬರಬೇಕು ಅಂತ ಗೊತ್ತಾಯ್ತಾಯಿಲ್ಲ. ದುಡ್ಡು ಸಿಗ್ತಾಯಿಲ್ವ ಕಣ, ಇಲ್ಲಿ ಏನಾರ ಜನಗಳು ಯಾವುದೇ ರೀತಿಯಾದ ಅವ್ರಿಗೆ ದುಡ್ಡು TAD ಕೊಡ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಅದು ಕೊಡದೇ ಇರೋದಕ್ಕೆ ಏನಾದರೂ ಸ್ಟಾಪ್ ಮಾಡಿದಾರೋ ಏನು ಗೊತ್ತಿಲ್ಲ ಎಲ್ಲವ. ಅದನ್ನು ನೋಡಿ ಪರಿಶೀಲಿಸಿ ಇದನ್ನು ದಯವಿಟ್ಟು ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ.
ಇನ್ನು ಲಂಚ ಪಡೆಯುವಾಗ ಗ್ರಾಮ ಲೆಕ್ಕಿಗ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಕ್ಕಂಥ ಘಟನೆ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಗ್ರಾಮದ ನಾಡ ಕಚೇರಿಯಲ್ಲಿ ನಡೆದಿದೆ. ರಮೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಂತ ಗ್ರಾಮ ಲೆಕ್ಕಿಗ. ಇದೇ ಹಳ್ಳಿ ಮೈಸೂರು ಭಾಗ. 4,000 ರೂಪಾಯಿ ಲಂಚ ತಗೊಳಕ್ಕಾಗಿತ್ತು ಇವ್ರುಗಳಿಗೆ. ಅದೊಂದು ಶೌಚಾಲಯ ಓಪನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಪೌತಿ ಖಾತೆ ಮಾಡಿಕೊಡಲು ಮುದ್ದೇಗೌಡ ಎಂಬುವವರಿಂದ ಗ್ರಾಮ ಲೆಕ್ಕಾಧಿಕಾರಿ 4,000 ರೂಪಾಯಿ ಲಂಚ ಕೇಳಿದ್ನಂತೆ. ಮೊದಲೇ 1,000 ರೂಪಾಯಿ ಲಂಚನೂ ಪಡೆದಿದ್ದಂತೆ. ಅದಾದ ಬಳಿಕ ಮುದ್ದೇಗೌಡರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಇಂದು ನಾಡ ಕಚೇರಿಯಲ್ಲಿ ಬಾಕಿ 3,000 ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದವರು ಆತನನ್ನ ಹಣದ ಸಮೇತ ರಮೇಶ್ನನ್ನ ವಶಕ್ಕೆ ಪಡೆದಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿಲ್ಪಾ ಚಂದ್ರಶೇಖರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಎಷ್ಟು ಸಾಧ್ಯವೋ ಜನ. ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಬಹಳ ಎಫಿಷಿಯನ್ಸಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಲಂಚ ಕೊಟ್ಕೊಂಡು ಲಂಚ ಕೇಳ್ತಾರೋ ಅಂತವ್ರಿಗೆ ನಿರ್ದಿಷ್ಟವಾದ ಕ್ರಮಗಳಾಗಬೇಕು ಅಂತ ಅಂದ್ರೆ ಜನ ಲಂಚ ಕೊಡೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ದೂರ್ ಕೊಡಿ. ಒಂದಿಷ್ಟು ಜನ 10 ಜನ ಒಳಗಡೆ ಹೋದ್ರೆ 11 ನಡ್ಕ ಉಂಟಾಗಬೇಕು ಲಂಚ ಕೇಳಬೇಕಾದ್ರೆ. ಸರ್ಕಾರ ಸಂಬಳ ಕೊಡೋದಿಲ್ವೇನ್ರಿ ನಿಮ್ಗೆಲ್ಲ? ಬಿಟ್ಟಿ ಕೆಲಸ ಮಾಡ್ತಾ ಇದ್ದೀರಾ. ಸರ್ಕಾರದ ಸಂಬಳ ತಗೊಳ್ತಾ ಇದ್ದೀರಿ. ಸರ್ಕಾರಿ ಸೇವೆಯಲ್ಲಿದ್ದೀನಿ ಅಂತ ಹೇಳ್ಕೊಂಡು ಸರ್ಕಾರಿ ಯೋಜನೆಗಳೆಲ್ಲನೂ ಎಷ್ಟು ಅನುಭವಿಸ್ತಾ ಇದ್ದೀರಿ, ಎಷ್ಟು ಬೆನಿಫಿಟ್ ಇಟ್ಕೊಂಡಿದ್ದೀರಿ ನೀವು. ಇದ್ರ ನಡುವೆಯೂ ಲಂಚದ ಆಸೆ ನಿಮ್ಗಳಿಗೆ, ದುರಾಸೆ ಆಗಬೇಕು. ಇಂಥವ್ರು ಎಲ್ಲೆಲ್ಲಿ ಇಂಥ ಲಂಚ ಅಂತ ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ಕಂಪ್ಲೇಂಟ್ ಕೊಡಿ ದಯವಿಟ್ಟು. ಜನ ಲೋಕಾಯುಕ್ತ ಅವ್ರದ್ದು ಟೋಲ್ ಫ್ರೀ ನಂಬರ್ ಇರುತ್ತೆ, ಆ ನಂಬರಿಗೆ ಕರೆ ಮಾಡಿ. ಯಾರ್ಯಾರು ಲಂಚ 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 ಅಂತ ಬಾಯಿ ಬಡ್ಕೊಳ್ತಾರೋ 4 ಜನ ಒಳಗೆ ಹಾಕಿದ್ರೆ ಒಂದಿಷ್ಟು ಕಡಿಮೆ ಆಗುತ್ತೆ. ಇನ್ನು ಇಷ್ಟು ದಿವಸ ಸಕಲೇಶ್ಪುರದಲ್ಲಿತ್ತು, ಈಗ ಬೇಲೂರು ಭಾಗದ ಜನ ಕಾಡಾನೆ ಹಾವಳಿಗೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಅರೆಹಳ್ಳಿ ಹೋಬಳಿಯ ಅನುಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಲ್ಕೋಡಿನಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟುಬಿಟ್ಟಿದೆ. ಬೆಳೆಗಾರರು ಆತಂಕದಲ್ಲೇ ದಿನದೂಡುವಂತಾಗಿದೆ. ಕಾಡಾನೆಗಳನ್ನ ಓಡಿಸಿದ್ರು ಕೂಡ ಸದಾ ಪದೇ ಪದೇ ತೋಟಗಳಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಬೆಳೆಗಾರರು ಬೇಸತ್ತು ಹೋಗಿದ್ದಾರೆ. ಕಾಡಾನೆಗಳನ್ನ ಅದ್ಯಾವುದೋ ಸುದ್ದಿಲಿ ಹೇಳ್ತಾ ಇದ್ದೆ. ಈ ಅರಣ್ಯ ಸಿಬ್ಬಂದಿಗಳು ಕಾಡಾನೆ ಬಂದಿದೆ ಅಂತ ಹೇಳ್ದಾಗ ಏನ್ ಮಾಡ್ತಾರೆ, ಈ ಕಡೆಗೆ ಬಂದು ಪಟಾಕಿ ಹೊಡಿತಾರೆ, ಅವ ಆ ಕಡೆಗೆ ಹೋಗ್ತವೆ. ಈ ಕಡೆ ಕಾಡಾನೆ ಬಂತು ಅಂದ್ರೆ ಆ ಕಡೆಗೆ ಹೋಗಿ ಪಟಾಕಿ ಹೊಡಿತಾರೆ, ಮತ್ತು ವಾಪಸ್ ಈ ಕಡೆಗೆ ಬರ್ತವೆ. ಇನ್ನೆಲ್ಲಿ ಹೋಯ್ತವ ಅವು? ಇನ್ನೆಲ್ಲಿಗೆ ಹೋಗಕ್ ಸಾಧ್ಯ? ಇನ್ನು ಪರಿಣಾಮವಾಗಿ ಗ್ರಾಮದ ಕಾಫಿ ತೋಟದ ಮಾಲೀಕ ಹುಸೇನ್ ಅಂತಕ್ಕಂಥವರ ತೋಟದಲ್ಲಿ ಸುಮಾರು 15ರಿಂದ 20 ಕಾಡಾನೆಗಳು ಬೀಡು ಬಿಟ್ಟುಬಿಟ್ಟಿದ್ದಾವೆ. ಇದರಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗೋಗಿದೆ. ಅವು ದಾಳಿ ಮಾಡೋದಲ್ಲ, 20 ಆನೆಗಳು ಆ ಕಡೆಯಿಂದ ಒಂದ್ಸಲಿ ಈ ಕಡೆಯಿಂದ ಒಂದ್ಸಲಿ ಸುಮ್ಮನೆ ಓಡಾಡಿದ್ರೆ ಸಾಕು, ಎಕರೆಗಟ್ಟಲೆ ಪ್ರದೇಶ ನಷ್ಟ ಆಗೋಗ್ಬಿಡುತ್ತೆ, ಬೆಳೆ ಹಾನಿ ಆಗೋಗುತ್ತೆ. ಅದೇ ಸ್ಥಿತಿ ಇಲ್ಲಿಗೆ ಬಂದಿದೆ. ಫಸಲಿಗೆ ಬಂದಿದ್ದಂತ ಮೆಣಸು, ಕಾಫಿ, ಅಡಿಕೆ, ತೆಂಗು ಬೆಳೆಗಳು ನಾಶ ಆಗೋಗಿದೆ. ಬೆಳೆ ನಷ್ಟಕ್ಕೆ ಅಲ್ಪ ಸ್ವಲ್ಪದ ಪರಿಹಾರ ನೀಡಿ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ತರ ಕೈ ತೊಳ್ಕೊಂಡ್ಬಿಡ್ತಾರೆ ಅರಣ್ಯ ಇಲಾಖೆ. ಮುಗಿತವ್ರ ಕೆಲಸ. ಪಟಾಕಿ ಹೊಡೆದ 30,000 ರೂಪಾಯಿ ದುಡ್ಡು ಕೊಟ್ಟ, 3 ಲಕ್ಷ ನಷ್ಟ ಆಗಿದ್ದಾರೆ. ಅವ್ರ ಕೆಲಸ ಅಲ್ಲಿ ಮುಗಿತು. ಜನರ ಕಷ್ಟ ಕೇಳುವ ಸರ್ಕಾರಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಆನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಎಲ್ಲಿವರೆಗೂ ಕೂಡ ಮನಸ್ಸು ಮಾಡೋದಿಲ್ವೋ ಜನರ ಹಿಡಿಶಾಪಕ್ಕೆ ತುತ್ತಾಗುತ್ತಲೇ ಇರಬೇಕಾಗುತ್ತೆ. ನೀವು ನನ್ನ ಹೆಸರು ಹಸೇನು, ನಮ್ಮದು ಇದು ಹುಲ್ಕೋಡು, ನಾವು ಇರೋದು ಸಕಲೇಶ್ಪುರ. ತುಂಬ ತೋಟದಲ್ಲಿ ಬೆಳಗ್ಗೆ 15 ಕಾಡಾನೆ ಬಂದು ಪೂರ್ತಿ ತೋಟ ಪುಡಿ ಮಾಡಿದೆ. ಹೆಚ್ಚು ಕಡಿಮೆ ಒಂದು 5 ಎಕರೆ ತೋಟ ಹಾಳು ಮಾಡಿದೆ. ಸಿಕ್ಕಾಪಟ್ಟೆ ಗಿಡ, ಮೆಣಸು ಬೀಳು, 2 ತೆಂಗಿನ ಮರ ಪ್ರತಿಯೊಂದು ನಾಶ ಮಾಡಿದೆ. ಅಡಿಕೆ ಗಿಡ ಸಿಕ್ಕಾಪಟ್ಟೆ ನಾಶ ಮಾಡಿದೆ. ಬೆಳಗ್ಗೆಯಿಂದ ತೋಟದಿಂದ ಹೊರಗಡೆ ಹೋಗ್ತಾ ಇಲ್ಲ. ಬೆಳಗ್ಗೆಯಿಂದ ನಾವು ಬಂದು ಇಲ್ಲೇ ಇದ್ದೀವಿ, ಊಟನೂ ಮಾಡಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದಿದೆ ತೋಟಕ್ಕೆ ಆನೆ. 6 ಗಂಟೆಯಿಂದ ಇಲ್ಲೇ ಇದ್ದೀವಿ. ಈಗ ಸಾಯಂಕಾಲ 7 ಗಂಟೆ ಆಗ್ತಾ ಬಂತು. ತೋಟದಿಂದ ಇನ್ನೂ ಹೊರಗಡೆ ಹೋಗಿಲ್ಲ ಆನೆಗಳು. ಭಾರಿ ತೊಂದರೆ ಆಗ್ತಿದೆ ಆನೆಗಳಿಂದ ನಮಗೆ. ಈಗ ಒಳ್ಳೆ ಫಸಲಿರೋ ಟೈಮು. ಈಗ ಇಡೀ ಗಿಡ ಎಲ್ಲ ಮುರಿದೋಗಿದೆ. ಪರಿಹಾರ ಕೊಟ್ಟರೆ ಏನು ಕೊಡ್ತಾರೆ ಸರ್ ನಮಗೆ? 40-50 ವರ್ಷದ ಗಿಡ ಹೋಗ್ತವೆ. 5-10 ಸಾವಿರ ಪರಿಹಾರ ಕೊಟ್ಟರೆ ನಮಗೆ ಸಾಲುತ್ತಾ ಸರ್? 2 ತೆಂಗಿನ ಮರ ಮುರಿದಾಕಿದೆ. ತೆಂಗಿನ ಮರ ಸುತ್ತ ಇದ್ದು ಗಿಡ ಎಲ್ಲ ಹೋಗಿದ್ದಾವೆ. ಮೆಣಸು ಬೀಳೋಗಿದ್ದಾವೆ ಸುಮಾರು. ಹೆಚ್ಚು ಕಡಿಮೆ 3-4-5 ಎಕರೆ ಹತ್ತಿರ ತೋಟ. ಈಗ ನಮಗೆ ಬೇಗ ಪರಿಹಾರ ಪರಿಹಾರ ಕೊಡಬೇಕು. ನೀವು ಬಂದು ಗಮನ ಹರಿಸಿ. ಇಲ್ಲಿ ಫಾರೆಸ್ಟ್ನವ್ರು ಬಂದಿದ್ದಾರೆ, ಸಂಜೆ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಬೆಳಗ್ಗೆಯಿಂದನೂ ಅವ್ರು ಇಲ್ಲೇ ಇದ್ದಾರೆ, ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ. ಏನು ಮಾಡ್ತಿದ್ರು? ತೋಟದೊಳಗಿದ್ದಾರೆ, ತೋಟದಿಂದ ಹೊರಗಡೆ ಹೋಗಿ ಕೇಳಲ್ಲ ಆನೆಗಳು. ಅದು ಒಂದೇ ಕಡೆ ನಿಲ್ಲಲ್ಲ, ಸುತ್ತ ತಿರುಗ್ತಿದ್ದಾವೆ ಆನೆ. ಒಂದು ಪಟ್ಟೆಯಿಂದ ಒಂದು ಪಟ್ಟೆಗೆ, ಈ ಕಡೆಯಿಂದ ಆ ಕಡೆ ದಾಟ್ತವೆ, ಆ ಕಡೆಯಿಂದ ಈ ಕಡೆ ದಾಟ್ತವೆ. ಅದಕ್ಕೆ ಆಹಾರ ಇಲ್ಲ. ಹಾಗಾಗಿ ಪೂರ್ತಿ ಗಿಡ ಎಲ್ಲ ಪುಡಿ ಮಾಡಾಕ್ತಿದ್ದಾವೆ. ದೊಡ್ಡ ಗಿಡ, 35-40 ವರ್ಷದ ಗಿಡಗಳು ಏನೂ ಉಳಿತಿಲ್ಲ. ಇದಕ್ಕೆ ಏನಾರ ಒಂದು ಪರಿಹಾರ ಮಾಡಬೇಕು. ಅಡಿಕೆ ಹೋಗಿದೆ, ಕಾಫಿ ಹೋಗಿದೆ, ಮೆಣಸು ಬೀಳು ಹೋಗಿದೆ.
ಹಾಸನ ನಗರದ ರಾಜಾಜಿನಗರದಲ್ಲಿ ನೂತನವಾಗಿ ತೆರೆಯಲು ಉದ್ದೇಶಿಸಿರತಕ್ಕಂತ ಮದ್ಯದಂಗಡಿ ವಿರುದ್ಧ ನೂರಾರು ಮಹಿಳೆಯರು ಸಿಡಿದೆದ್ದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮದ್ಯದಂಗಡಿಯನ್ನು ತೆರಿಬಾರದು ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಾವಿರಾರು ಮನೆಗಳು, ಕುಟುಂಬಗಳು ವಾಸ ಇರತಕ್ಕಂಥ ಜನವಸತಿ ಪ್ರದೇಶದಲ್ಲೇ ಬಾರ್ ತೆರೆಯಲು ಅಬಕಾರಿ ಇಲಾಖೆ ಅನುಮತಿಯನ್ನು ನೀಡಿರತಕ್ಕಂಥ ಕ್ರಮ ಸರಿಯಲ್ಲ, ಕೂಡಲೇ ಇದನ್ನ ವಾಪಸ್ ಪಡಿಬೇಕು. ಜನರ ವಿರೋಧದ ನಡುವೆಯೂ ಕೂಡ ಅನುಮತಿ ನೀಡಿರತಕ್ಕಂಥದ್ದು ಖಂಡನೀಯ. ಕೂಡಲೇ ಅಧಿಕಾರಿಗಳು ಮರುಪರಿಶೀಲನೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಕೂಡಲೇ ಸದರಿ ಬಾರ್ ಅನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಸಾರ್ವಜನಿಕರ ವಿರೋಧ ಇದ್ದರೆ ಬಾರ್ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅಂತ ನಿಯಮ ಇದೆ, ಅದನ್ನು ಪಾಲಿಸಬೇಕು. ಆದ್ರೂ ಕೂಡ ಅಧಿಕಾರಿಗಳು ಈ ಬಾರ್ ವಿಚಾರದಲ್ಲಿ ದ್ವಂದ್ವ ನಿಲುವನ್ನು ತಾಳಿದ್ದಾರೆ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬಾರ್ ಎದುರೇ ಧರಣಿಯನ್ನು ನಡೆಸಿ ಘೋಷಣೆಯನ್ನು ಕೂಗಿದ ಮಹಿಳೆಯರು ಕಟ್ಟಡದ ಮಾಲೀಕರು ಹಾಗೂ ಬಾರ್ ನಡೆಸಲು ಲೈಸೆನ್ಸ್ ನೀಡಿರುವ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಮ್ಮ ವಸತಿ ಪ್ರದೇಶದಲ್ಲಿ ಬಾರ್ ತೆರೆಯಲು ಬಿಡೋದಿಲ್ಲ, ಹೋರಾಟ ತೀವ್ರಗೊಳಿಸ್ತೀವಿ, ಹಿಂಗೆ ಮುಂದುವರೆದ್ರೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಾರು ಇಲ್ಲ, ಏನು ಇಲ್ಲ. ಸ್ಟಿಲ್ ನಮಗೆ ಬೇರೆ ರೋಡು ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಬಿಡಪ್ಪ ಇದು ಬಿಟ್ಟಾಕ್ಬಿಟ್ಟು ಬೇರೆ ರೋಡಲ್ಲಿ ಹೋಗೋಣ ಅಂದ್ರೆ ಅದು ನಮಗೆ ಆಪ್ಷನ್ ಇಲ್ಲ. ಇಲ್ಲೇ ಓಡಾಡಬೇಕು, ಆಯ್ತಾ? ಇನ್ನು ನೀವು ಇಲ್ಲಿ ಬಾರ್ ಮಾಡಿಕೊಟ್ರೆ ನಾವು ಹೇಗೆ ಓಡಾಡಕ್ಕೆ ಸಾಧ್ಯ? ನಾಳೆ ದಿನ ಯಾರಾದರೂ ಕತ್ತಿಗೆ ಬಂದು ಕೈ ಹಾಕಿದ್ರು ಬಾರ್ ಓನರ್ ಬರ್ತೀರಾ? ದುಡ್ಡು ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಸರಿ, ಬೇರೆ ಆಪ್ಷನ್ಸ್ ಇದೆ. ಬಾರೇ ಯಾಕಬೇಕು? ದುಡ್ಡು ಸ್ಕೂಲ್ ಬಸ್ಗಳು ಬರುತ್ತೆ, ಮಕ್ಕಳು ಪಿಕಪ್ ಡ್ರಾಪ್ ಮಾಡಕ್ ಇಲ್ಲೇ ಬಂದು ನಿಲ್ಬೇಕು. ನಾವು ದುಡ್ಡಿರೋರು ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಮಾಡಿ, ಇಲ್ಲೇ ಯಾಕಬೇಕು? ಇನ್ನೊಬ್ರು ಹೊಟ್ಟೆ ಉರಿಸ್ಕೊಂಡ್ ಮಾಡ್ಬೇಕಾ? ಬೇರೆ ಕಡೆ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಬೇರೆ ಫ್ಯಾಮಿಲಿ ಯಾಕೆ ಹಾಳು ಮಾಡ್ಬೇಕು? ಅವ್ರನ್ನ ಕರ್ಕೊಂಡ್ ಬಂದು ಮನೆ ಮಾಡ್ಕೊಳ್ಳಿ, ನೋಡೋಣ. ಮತ್ತೆ ಅಂಗಡಿ ಪಕ್ಕ ಮಾಡ್ಕೊಳ್ಳಿ. ಅವರು ನಾವು ಮಕ್ಳನ್ನೆಲ್ಲ ಬಿಡಕ್ ಬರ್ತೀವಿ, ಕರ್ಕೊಂಡು ಹೋಗ್ತೀವಿ. ನಾವೇನಾಗ್ಬೇಕು ಇಲ್ಲಿ ಹೆಂಗಸ್ರು? ಅವ್ರಿಗೂ ಹೆಂಡತಿ ಮಕ್ಳು ಅಕ್ಕ ತಂಗಿ ಇದಾರೆ ತಾನೆ. ಇಲ್ಲಿ ಬಿಲ್ಡಿಂಗ್ ಹಿಂದೆನೆ ಇದೆ ಸ್ಕೂಲ್ ಇದೆ. ಇಲ್ಲಿ ಬಿಲ್ಡಿಂಗ್ ಹಿಂದೆನೆ ಇದೆ ಸ್ಕೂಲ್, ಹಿಂದ್ಗಡೆ ಸ್ಕೂಲ್ ಇದೆ. ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಈಗ ಏನ್ ಎಣ್ಣೆ ಅಂಗಡಿ ಬೇಡ ಅಂತ ನಿಂತಿದೀವಿ, ಇದೇ ಜಾಗದಲ್ಲಿ ನಾವು ಮಕ್ಳನ್ನ ಕರ್ಕೊಂಡ್ ಬೆಳಗ್ಗೆ ನಿಂತ್ಕೋಬೇಕು. ನೋಡಪ್ಪ ಇದು ಎಣ್ಣೆ ಅಂಗಡಿ ಅಂತ ತೋರಿಸ್ಬೇಕು ಮಕ್ಳಿಗೆ. ಆ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಸರ್ಕಲ್, ಎಂಟೈರ್ ಸರ್ಕಲ್, 5 ಕಡೆ ಸರ್ಕಲ್ ಇದೆ. ಮತ್ತು ಪಕ್ಕದಲ್ಲೇ ಸ್ಕೂಲ್ ಇದೆ, ಜಸ್ಟ್ 100 ಮೀಟ್ರಲ್ಲೇ ಸ್ಕೂಲ್ ಇದೆ. ಆ ಸ್ಕೂಲು ಲೆಕ್ಕಕ್ಕೆ ಇಲ್ಲ. ಪ್ಲಸ್ MCF ಕ್ವಾರ್ಟರ್ಸ್ ಇದೆ. ಎಂಟೈರ್ ಸರೌಂಡಿಂಗ್ 5-6 ಕಡೆಗೆ 6 ಊರಿಗೆ ಜಂಕ್ಷನ್ ಇದು ಸರ್ಕಲ್ಲು. ಬರೀ ಮಾಮೂಲಿ ಟೈಮಲ್ಲೇ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಾರ್ ಆಗ್ಬಿಟ್ರೆ ನಾವು ಅವ್ರ ಕೂಡ ಪ್ರತಿದಿನ ಜಗಳಾಡಬೇಕು. ಈಗಲೇ ವಾರಕ್ಕೆ 1 ಸರಿ 2 ಸರಿ 112 ಕಾಲ್ ಮಾಡಿ ನಾವು ಇಲ್ಲಿ ಕುಡಿತಾ ಇದ್ದಾರೆ, ಅಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಂತ ಕರಿತಾ ಇದ್ದೀವಿ. ಈಗ ಏನು ಮಾಡ್ಬೇಕಂದ್ರೆ ಪ್ರತಿದಿನ ಕರಿಬೇಕಾಗುತ್ತೆ. 112ನ ಪ್ರತಿದಿನ ಕರಿಬೇಕಾಗುತ್ತೆ ಪೊಲೀಸ್ನವ್ರನ್ನ. ಆ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಪ್ರಾಪ್ತನಿಂದ ಅಮಾನವೀಯ ನೀಚ ಕೃತ್ಯ, ಕೈತುತ್ತು ಕೊಟ್ಟು ಸಾಕಿದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ, ಆರೋಪಿ ಬಂಧನ. ಸಾರಿಗೆ ಬಸ್ಸನ್ನೇ ಕಾಣದ ಗ್ರಾಮ, ಕಾಲೇಜ್ಗಳಿಗೆ ಹೋಗೋದಕ್ಕೆ ಹೆದರುತ್ತಿರುವ ವಿದ್ಯಾರ್ಥಿನಿಯರು. ಬೇಲೂರು ಶಾಸಕ ಉಲ್ಲಳ್ಳಿ ಸುರೇಶ್ಗೆ ಗ್ರಾಮಸ್ಥರ ಹಿಡಿಶಾಪ. ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಿ ವರ್ಷ ಉರುಳಿದ್ರೂ ಸಿಕ್ಕದ ಉದ್ಘಾಟನೆ ಭಾಗ್ಯ. ಶಾಸಕ ಎ ಮಂಜು ಟೈಮ್ ಕೊಟ್ಟಿಲ್ಲ ಎನ್ನುತ್ತಿದ್ದಾರಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಕೇಳೋರೇ ಇಲ್ಲ ಹಳ್ಳಿ ಮೈಸೂರು ಜನರ ಗೋಳು. ಭೌತಿಕಾತೆ ಮಾಡಿಕೊಡಲು 4,000 ಲಂಚಕ್ಕೆ ಬೇಡಿಕೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಗ್ರಾಮ ಲೆಕ್ಕಿಗ ರಮೇಶ್. ಸಕಲೇಶ್ಪುರ ಆಯ್ತು, ಈಗ ಬೇಲೂರಿನಲ್ಲಿ ಮಿತಿಮೀರಿದ ಕಾಡಾನೆ ಹಾವಳಿ. ತೋಟದಲ್ಲಿ ಬೀಡು ಬಿಟ್ಟ 15ರಿಂದ 20 ಕಾಡಾನೆಗಳು. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ನಮ್ಮೂರಿಗೆ ಮದ್ಯದಂಗಡಿ ಬೇಡವೇ ಬೇಡ ಅಂತ ಪಟ್ಟು ಹಿಡಿದ ಮಹಿಳೆಯರು. ನೂತನ ಬಾರ್ ಮುಂಭಾಗ ಕುಳಿತು ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮ್ಮ ನಡೆ.